ವೀಕ್ಷಕರೇ, ಮತದಾರರ ಮನ ಸೆಳೆಯಲಿಕ್ಕೆ ಸಿಕ್ಕಾಪಟ್ಟೆ ತಂತ್ರಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಮತದಾರರ ಮನ ಸೆಳೆಯಲು ರಾತ್ರೋರಾತ್ರಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಒಂದೇ ರಾತ್ರಿ 5 ಕಿಲೋಮೀಟರ್ ಕಳಪೆ ರಸ್ತೆಯನ್ನ ನಿರ್ಮಿಸಿದ್ದಾರೆ ಗುತ್ತಿಗೆದಾರ. ಎನ್ಆರ್ಪುರ ತಾಲೂಕಿನ ಗಡಿಗೇಶ್ವರ ಗ್ರಾಮದ ರಸ್ತೆ ಇದು ಅಂತ ಹೇಳಲಾಗಿದೆ. ರಸ್ತೆ ಗುತ್ತಿಗೆದಾರ ರೆಡ್ಡಿ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 1.75 ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣದ ರಸ್ತೆ ಇದಾಗಿದೆ. ಜಲ್ಲಿ ಹಾಕದೆ ಮಣ್ಣಿನ ಮೇಲೆ ಡಾಂಬರ್ ಹಾಕಿರೋ ಆರೋಪ ಈಗ ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಇಂತಹ ಘನಂದಾರಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಬಹುದು. ಅಲ್ಲಿಯ ಗುತ್ತಿಗೆದಾರ ಕಟ್ಟಿನ ಮನೆ ಮತ್ತು ಗಡಿಗೇಶ್ವರ ರಸ್ತೆಯಲ್ಲಿ ಬರಿಗೈಯಲ್ಲಿ ಡಾಂಬರ್ ಕಿತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಎಂಥ ಒಂದು ಗಟ್ಟಿಯಾದಂಥ ರಸ್ತೆ ಆಗಿದೆ ಅನ್ನೋದನ್ನ ನಾವು ಊಹಿಸಬಹುದು. ಅಂದ್ರೆ ಅಂತ ಕಳಪೆ ಮಟ್ಟದ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನೋ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನೋಡಿ, ತಾವು ಅಲ್ಲಿ ಗಮನಿಸ್ತಾ ಇದ್ದೀರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ವೀಕ್ಷಕರೇ, ಅವರ ಬಂಡವಾಳ ಗೊತ್ತಾಗ್ತಾ ಇದೆ, ಗುತ್ತಿಗೆದಾರರ ಬಂಡವಾಳ. ಯಾಕೆ ಈ ರೀತಿಯಾದಂಥ ಘಟನೆ ನಡೆಯುತ್ತವೆ, ಇಂಥ ರಸ್ತೆಗಳಾದರೂ ಯಾಕೆ ಬೇಕು ಸ್ವಾಮಿ ನಮಗೆ ಅನ್ನುವ ರೀತಿಯಲ್ಲಿ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗುತ್ತಿಗೆದಾರ ರೆಡ್ಡಿ ವಿರುದ್ಧ ಈಗಾಗಲೇ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಅಂದರೆ ಎಷ್ಟು ಗಟ್ಟಿಯಾಗಿರಬೇಕು, ಆದರೆ ಬರಿಗೈಯಲ್ಲೇ ಕಿತ್ತರೆ ಬರುತ್ತೆ ಆ ಡಾಂಬರ್ ಅಂತ ಹೇಳಿದರೆ, ಅಲ್ಲಿ ಯಾವುದೇ ಜಲ್ಲಿ ಹಾಕಿದೆ, ಬರೀ ಮಣ್ಣು ಮೇಲೇ ಟಾರ್ ಹಾಕಿದ್ದಾರೆ ಅಂತ ಹೇಳಿದರೆ ಅಲ್ಲಿಯ ಇಚ್ಛಾಶಕ್ತಿ, ಅಲ್ಲಿಯ ಗುತ್ತಿಗೆದಾರ ಮಾಡಿರುವಂಥ ಕೆಲಸ ಎಂಥದ್ದು ಅನ್ನೋದನ್ನು ನೀವು ನೋಡ್ಬೋದಾಗಿದೆ ವೀಕ್ಷಕರೇ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಪ್ರವೀಣ್, ನಿಜಕ್ಕೂ TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನು ಆಟ ಆಡೋಂಗಿದೆ, ಎಷ್ಟು ಸುಲಭದಲ್ಲಿ ಬರುತ್ತೆ ನೋಡಿ. ಹಬ್ಬ ಎಂಥ ಶಕ್ತಿ ಪ್ರದರ್ಶನ ಮಾಡ್ತಿದ್ದೀವಿ ಅನ್ನೋ ಒಂದು ಆಟ ಪ್ರದರ್ಶನ ಮಾಡಿದರೆ ಮೋಸ್ಟ್ಲಿ ಇದು ಸಮಂಜಸ ಅನ್ಸುತ್ತೆ. ಯಾರಾದರೂ ರೆಡ್ಡಿ ಏನಾದ್ರು ಕೈಗೆ ಸಿಕ್ಕಿದಾರ ಗುತ್ತಿಗೆದಾರ? ರಾಘವ್, ಏನಂತಂದ್ರೆ ಎನ್ಆರ್ಪುರದ ಗಡಿಗೇಶ್ವರ ಮತ್ತೆ ಕಟ್ಟಿನ ಮನೆ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಏನೋ ರಾತ್ರೋರಾತ್ರಿ ಏನೋ ಮತದಾರರ ಮನ ಸೆಳಿಬೇಕು ಅಷ್ಟೇ, ಅಂದ್ರೆ ಓಟ್ ಬೇಕಷ್ಟೇ. ಅಂದ್ರೆ ರಾತ್ರಿ ರಸ್ತೆ ನಿರ್ಮಾಣ ಮಾಡ್ಬಿಟ್ರೆ ಜನಗಳು ಓಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ಏನು ಈಗಾಗ್ಲೇ ರೆಡ್ಡಿ ಅಂದ್ರೆ ಎನ್ಆರ್ಪುರದ ಮೂಲದ ರೆಡ್ಡಿ ಎಂಬ ಟೆಂಡರ್ದಾರ ಏನೋ ಹಳೆ ಟೆಂಡರ್ ಅನ್ನ ಕರೆದಿರ್ತಾರೆ. ಆದ್ರೆ ಈ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಹಂತದಲ್ಲಿ ರಾತ್ರೋರಾತ್ರಿ ಕೇವಲ ರಾತ್ರಿಯಷ್ಟೇ 5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತ ಸ್ಥಳೀಯರು ಅಂದ್ರೆ ಒಂದು ಸ್ಥಳೀಯರು ಅಂದ್ರೆ ಬೈಕು ಅಥವಾ ಕಾರುಗಳು ಏನಾದ್ರೂ ಹೋದಂತ ಸಂದರ್ಭದಲ್ಲಿ ಆ ಕಾರುಗಳು ಟಾರ್ಗೆ ಹೂಣ್ಕೊಳ್ತಾ ಇದ್ದು, ಆ ಸಂದರ್ಭದಲ್ಲಿ ಅದನ್ನ ಬರಿಗೈಯಿಂದ ಬಿಸಾಕಿ ಪ್ರತಿಭಟನೆ ಮಾಡಿದ್ರು. ಸ್ಥಳೀಯರು ಏನೀಗಾಗ್ಲೇ ರೆಡ್ಡಿ ವಿರುದ್ಧ ಆಕ್ರೋಶವನ್ನೇ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಕೇವಲ 1,75,00,000 ವೆಚ್ಚದಲ್ಲಿ ಒಂದು ಉತ್ತಮ ರಸ್ತೆ ನಿರ್ಮಾಣ ಮಾಡಬಹುದು ಕೇವಲ 5 ಕಿಲೋಮೀಟರ್ಗೆ. ಆದ್ರೆ ಒಂದು ಹಣವನ್ನ ಉಳಿತಾಯ ಮಾಡುವ ಉದ್ದೇಶದಿಂದ ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ಸ್ಥಳೀಯರು ಕೂಡ ರೊಚ್ಚಿಗೆದ್ದಿರುವಂತದ್ದು. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಪ್ರವೀಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.